ಹಾಯ್ ನಮಸ್ಕಾರ ಎಲ್ಲರೂ ಕರ್ನಾಟಕ ಮೈಸೂರ ಚಾಲಕರಿಗೆ ನಮ್ಮ ನಮ್ ಜೊತೆ ಅಫ್ಜಲ್ ಅಣ್ಣ ಇದಾರೆ ಡ್ರೈವರ್ ಅವರು ಡ್ರೈವರ್ ಬಗ್ಗೆ ಮಾತಾಡೋಣ ಬನ್ನಿ ಇವ್ರ ಜೊತೆ ಅಫ್ಜಲ್ ಅಣ್ಣ ಹೇಳಿ. ಈಗ ಡ್ರೈವರ್ ಬಗ್ಗೆ ಮಾತಾಡೋಕೆ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ಹಳೆಬ್ರು ಡ್ರೈವರ್ ಅಲ್ಲಿ ಈಗ ಡ್ರೈವರ್ ಗಾಡಿ ಓಡಿಸಿದ್ರೆ ಈಗ ನೈಟ್ ಅಲ್ಲಿ ಕಳ್ತನ ಗಿಳ್ತನ ಎಲ್ಲ ಆಗುತ್ತೆ ಅಂತಾರೆ. ಅವ್ರ ಬಗ್ಗೆ ಏನಾದ್ರು ಒಂದು ಹೇಳ್ತೀರಾ? ತುಂಬಾ ಇದೆ ಹೇಳೋದು. ಡ್ರೈವರ್ ಬಗ್ಗೆ ಹೇಳೋದು ತುಂಬಾ ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲಾರು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈ ಮಾತು ನನ್ ಮನ್ಸಲ್ಲಿ ಇರೋದು ಹೇಳ್ಬಿಡ್ತೀನಿ. ಡ್ರೈವರ್ ಅಂದ್ರೆ ಒಂಥರ ನೋಡ್ತಾರೆ, ಅವ್ರ ಮನೆ ಆಳ್ ತರ ನೋಡ್ತಾರೆ. ಇದು ನಂಗೆ ಇಷ್ಟ ಇಲ್ಲ. ಇದು ನನ್ಗೆ ಅಲ್ಲ, ಎಲ್ಲ ಯಾವ ಡ್ರೈವರ್ಗೂ ಇಷ್ಟ ಇಲ್ಲ. ಯಾವುದೇ ಡ್ರೈವರ್ ಇರ್ಲಿ, ಆಟೋ ಡ್ರೈವರ್ ಇರ್ಲಿ, ಟೆಂಪೋ ಡ್ರೈವರ್ ಇರ್ಲಿ, ಟಿ ಡ್ರೈವರ್ ಇರ್ಲಿ, ಲಾರಿ ಡ್ರೈವರ್ ಇರ್ಲಿ, ಬಸ್ ಡ್ರೈವರ್ ಇರ್ಲಿ, ಯಾರಿಗೇ ಆಗ್ಲಿ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಜನಗಳಿಗೆ. ಯಾರೇ ಆಗ್ಲಿ ದಯವಿಟ್ಟು ಮರ್ಯಾದೆ ಕೊಡಿ. ಯಾಕಂದ್ರೆ ಅವನು ಇಷ್ಟೇ ಹೊರತು ಯಾವ್ದಕ್ಕೋಸ್ಕರನೂ ಬಂದಿರಲ್ಲ. ಒಂದೇ ಒಂದು ಕಾರಣದಿಂದ ಈ ಫೀಲ್ಡಿಗೆ ಬಂದಿರ್ತಾನೆ. ಓದಿರಲ್ಲ, ಎಜುಕೇಶನ್ ಓದಿರಲ್ಲ ಅಂತ ಬಂದಿರ್ತಾನೆ ಅಷ್ಟೇ. ಅವ್ನು ಓದಿದ್ರೆ ಅವನು ಒಳ್ಳೆ ಆಫೀಸರ್ ಆಗಿರ್ತಿದ್ದ. ಓದ್ಬೇಕಾಗಿತ್ತು ಅಂತಾನು ಹೇಳೋರು ಇದ್ದಾರೆ. ನಿಜ ನಿಜ. ಏನಾದ್ರೂ ಒಂದು ಸೌಲಭ್ಯ ಇರಲ್ಲ, ಮನೆ ಕಡೆ ತೊಂದ್ರೆ, ರೆಸ್ಪಾನ್ಸಿಬಿಲಿಟಿ ಅಂತ. ನಾನು ಓದಿರೋದೇ 3ನೇ ಕ್ಲಾಸು. ಹೆಮ್ಮೆಯಿಂದ ಹೇಳ್ತೀನಿ, ನಾನು ಓದಿರೋದೇ 3ನೇ ಕ್ಲಾಸು. ಆದ್ರೂ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಡ್ರೈವರ್ಗಳ ಬಗ್ಗೆ ದಯವಿಟ್ಟು ಯಾರು ಸಂಕೋಚ ಪಟ್ಟು ಮಾತಾಡಬೇಡಿ. ಈಗ ನಿಮ್ಗೆ ಇನ್ನೊಂದ್ ಮಾತು ಕೇಳ್ತೀನಿ. ಈಗ ನೀವು ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದ್ರಲ್ಲ, ಕನ್ನಡದಲ್ಲೇ ಮಾಡೋಣ ಅಂತ ಏನಿತ್ತು? ನಮ್ಮ ಇಬ್ರು ಡ್ರೈವರ್ಗಳಿದ್ದಾರೆ ಅದಕ್ಕೆ ಮೂಲ ಕಾರಣ ನಾವಿಬ್ರು ಡ್ರೈವರ್ಗಳು, ಚಾಲಕರು. ಒಬ್ರು ಲಕ್ಷ್ಮಣ್ ಅಂತ. ಈ ವಿಷಯ ಹೇಳಲೇಬೇಕು, ಒಳ್ಳೆ ಕೇಳಿದ್ರಿ ನೀವು. ಲಕ್ಷ್ಮಣ್ ಅನ್ಬಿಟ್ಟು ನಮ್ಮ ಡ್ರೈವರ್ ಅವರನ್ನು, ಮತ್ತೆ ರಾಕಿ ಹೆಸರು. ಅವ್ರದ್ದು ಬ್ಲಾಗಿಂಗ್ ಇದೆ, ರಾಕಿ 16 ವೀಲ್ ಅಂತ ಇದೆ. ಹಾಸನ್ ಅವರು. ಇವರಿಬ್ರು ಅಣ್ಣ ನೀವೇ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ LED ಬಗ್ಗೆ ವಿಡಿಯೋ ಮಾಡಿ ಅಂತ. ಅಣ್ಣ ನೀವೇ ವಿಡಿಯೋ ಮಾಡಿ ಅಣ್ಣ, ಇದು ನಿಮ್ಮ ಮಾಡ್ತಾರೆ ಅಂತ ಹೇಳ್ತಾರೆ, ಇಷ್ಟಪಡ್ತಾರೆ. ನಿಮ್ ವಾಯ್ಸ್ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ, ಹೌದು ಮಾಡೋಣ, ನಾನಿನ್ನೂ ತಪ್ಪು ಮಾಡ್ತಾ ಇಲ್ವಲ್ಲ, ಒಳ್ಳೇದೇ ಕೆಲಸ ಅಲ್ವಾ, ಮಾಡೋಣ. LED ಲೈಟ್ ಹಾಕೊಂಡು, ತುಂಬಾ ಜನ LED ಲೈಟ್ ಹಾಕೊಂಡು ಡಿಮ್ ಕೊಡಲ್ಲ, ಬೇರೆ. ಇವಾಗಂತೂ ಇನ್ನೂ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಡ್ರೈವರ್ಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಚಾಲಕರಿಂದನೇ ತಪ್ಪಾಗ್ತಿರೋದು. ಒಳ್ಳೇದು ಅವ್ರ ಹತ್ರನೇ ಇದೆ, ತಪ್ಪು ಅವ್ರ ಹತ್ರನೇ ಇದೆ. ತಪ್ಪು ಮಾಡ್ತಿರೋದು LED ಲೈಟ್ಗಳು ಹಾಕೊಂಡು ಎಲ್ಲಾ ದಿನ ರಾತ್ರಿ. ಆಲ್ಮೋಸ್ಟ್ ಲಾರಿ ಡ್ರೈವರು ತುಂಬಾ ಭಾರಿ ವಾಹನ ಓಡಿಸೋದೇ ಲಾರಿ ಅವರು ರಾತ್ರಿ ಹೊತ್ತು. ಟೈರ್ ತಣ್ಣಗಿರುತ್ತೆ, ಟೈರ್ ಹೀಟ್ ಆಗಲ್ಲ, ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ. ಯಾಕಂದ್ರೆ ನಮ್ ಲಾರಿ ಡ್ರೈವರ್ಗೆ ತುಂಬಾನೇ ಕಷ್ಟ ಇದೆ. ಪದೇ ನಾನು ಲಾರಿ ಓಡಿಸಿದೀನಿ ಅಂತ ತಿಳ್ಕೊಬಿಡಿ. ನಾನು ಎಲ್ಲಾ ಗಾಡಿ ಓಡಿಸಿದೀನಿ, ಆಟೋ ಓಡಿಸಿದೀನಿ, ಲಾರಿ ಓಡಿಸಿದೀನಿ, ಬಸ್ ಓಡಿಸಿದೀನಿ, ಕಾರ್ ಓಡಿಸಿದೀನಿ, ಟಿ ಗಾಡಿ ಓಡಿಸಿದೀನಿ. ಅದ್ಬಿಟ್ಟು ನಾನು ಸೌದಿ ಕಂಟ್ರಿ, ಔಟ್ ಆಫ್ ಕಂಟ್ರಿಲೂ ಡ್ಯೂಟಿ ಮಾಡಿದೀನಿ. ಡ್ರೈವರ್ ಕೆಲಸನೇ ಮಾಡಿರೋದು ನಾನು. ಅಲ್ಲೂ ಲಾರಿ ಓಡಿಸಿದೀನಿ, ಕಾರ್ ಓಡಿಸಿದೀನಿ. ಹಾಗಾಗಿ ನನ್ಗೆ ಇಷ್ಟೊಂದು ಗೊತ್ತಿದ್ದು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಅದ್ಬಿಟ್ರೆ ನನ್ನ ಹತ್ರ ಏನಿಲ್ಲ. ಆಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿದ್ದೀನಿ ಖಂಡಾಲ ಘಾಟ್ ಬಗ್ಗೆ. ಖಂಡಾಲ ಘಾಟಲ್ಲಿ ಈಗ ನೀವು ವಿಡಿಯೋ ಮಾಡಿದ್ರಲ್ಲ, ಇವರು ಈಗ ಕನ್ನಡದಲ್ಲೇ ವಿಡಿಯೋ ಮಾತಾಡ್ತಾರೆ. ಈಗ ಏನಾಗಿದ್ರ ಅಂದ್ರೆ, ಈಗ ಬೈಕ್ ಅವರು ಗಾಡಿ ಲಾರಿ ಪಕ್ಕ ನಿಂತ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡವ್ರೆ. ಅದಕ್ಕೆ ಬ್ಯಾಡ್ ಕಮೆಂಟ್ ಬಂದಿದೆ. ಖಂಡಾಲ ಘಾಟ್ ಅಲ್ಲಿ ಅವರು ವಿಲ್ ಹೀಟ್ ಆಗುತ್ತೆ ಅಂತ ವಿಡಿಯೋ ಮಾಡವ್ರೆ, ಅದಕ್ಕೂ ಬ್ಯಾಡ್ ಕಮೆಂಟ್ ಬಂದಿದೆ. ಅದಕ್ಕೆ ಏನ್ ಹೇಳ್ತೀರಾ ಬ್ಯಾಡ್ ಕಮೆಂಟ್ ಮಾಡೋರಿಗೆ? ಬ್ಯಾಡ್ ಕಮೆಂಟ್ ಮಾಡೋರ್ಗೆ ನೋಡಿ ಅಣ್ಣ, ಅವ್ರಿಗೆಲ್ಲ ಗೊತ್ತಿದ್ದೆ ಬ್ಯಾಡ್ ಕಮೆಂಟ್ ಮಾಡೋದನ್ನ. ನಿಜವಾಗ್ಲೂ ನಂತರ ಹೊಡ್ತೀವಿ, ಈ ಮಾತು ಹೇಳ್ಬಾರ್ದು, ಆದ್ರೂ ಹೇಳ್ತಿದೀನಿ. ಇದರಲ್ಲಿ ಭೇದ ಭಾವ ಇಲ್ಲ ಜಾತಿ ಬಗ್ಗೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮೋರು ಅಂತೀವಿ, ನಮ್ಮವರೇ ಬ್ಯಾಡ್ ಕಮೆಂಟ್ ಮಾಡೋದು. ನನ್ಗೆ ಕನ್ನಡಿಗರು, ನಮ್ ಹಿಂದೂ ಅಣ್ಣ ತಮ್ಮಂದ್ರು ಎಷ್ಟೊಂದು ಸಪೋರ್ಟ್ ಮಾಡಿದಾರೆ. ನೀವು ನೋಡ್ತೀರಾ, ನಮ್ದು ಐಡಿ ಗ್ರೋತ್ ಆಗಿರೋದು ನೋಡಿದೀರಾ, ಎಷ್ಟು ಗ್ರೋತ್ ಆಗಿದೆ ಅಂತ. 18,000 ಫಾಲೋವರ್ಸ್ ಇದ್ದಾರೆ ಇವಾಗ. ಆಲ್ಮೋಸ್ಟ್ 80% ಅಂತೂ ಅವರೇ ಇರೋದು, ಹಿಂದೂ ಅಣ್ಣ ತಮ್ಮರೇ ಇರೋದು. ಅವ್ರಿಗೆ ಗೊತ್ತು ನಾನು ಮುಸಲ್ಮಾನ್ ಅಂತ, ಆದ್ರೂ ಸಪೋರ್ಟ್ ಮಾಡ್ತಾರೆ. ನಂಗೆ ಇದೇ ಇಷ್ಟವಾದ ಆದ್ಮೇಲೆ ಅದ್ರಲ್ಲೂ ನಾನು ಒಂದು ವಿಡಿಯೋ ಮಾಡಿದೆ, ಒಳ್ಳೇದ್ ಮಾಡ್ತಿದ್ದೀರ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಜನ ಇದಾರೆ, ಅವ್ರಿಗೆ ಹೇಳ್ಬಾರ್ದು, ಇರ್ಲಿ ಬಿಟ್ಬಿಡಿ ಅಂತ ಮಾತು. ಅದಕ್ಕೂ ತಪ್ಪು ತಿಳುವಳಿಕೆ ತರ್ತಾರೆ. ಒಂದೇ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಬ್ಯಾಡ್ ಕಮೆಂಟ್ ಮಾಡೋರಿಗೆ, ನಿಮ್ಗೆ ಇಷ್ಟ ಆಗ್ಲಿಲ್ವಾ ವಿಡಿಯೋ, ಕೊಟ್ಟಿದ್ದಾನೆ ಆಪ್ಷನ್ ಸ್ಕ್ರಾಲ್ ಅಂತ ಎತ್ಬೋದು ವಿಡಿಯೋ. ಇವ್ನು ಯಾರೋ
ಓ ಇವ್ನ್ಗೊಬ್ಬನ್ಗೆ ನಾ ಗೊತ್ತಿರೋದು ಗಾಡಿ ಓಡಿಸೋದು, ನಮ್ಗೇನ್ ಗೊತ್ತಿಲ್ಲ, ನಿನ್ ಗೊತ್ತಿದೆ ಅಲ್ವಾ ಗಾಡಿ ಓಡಿಸೋದು, ನೀನು ವಿಡಿಯೋ ಮಾಡು ಅಣ್ಣ, ನೀನು ವಿಡಿಯೋ ಮಾಡು, ಜನಗಳಿಗೆ ತಿಳ್ಸು, ನೀನ್ ಒಳ್ಳೆ ಕೆಲಸ ಮಾಡು. ನಿಜ. ನಿನ್ ಕೈಯಲ್ಲಾಗಲ್ವಾ? ನೀನ್ ಒಳ್ಳೆ ಕೆಲಸ, ನೀನ್ ಅಂತ ಕಮೆಂಟ್ ಮಾಡಿದ್ಯಾ ಅಂದ್ರೆ ನೀನ್ ಒಳ್ಳೆ ಕೆಲಸ ಮಾಡೋದು ದೂರದ ಮಾತು, ನೀನ್ ಮಾಡೋದೇ ಕೆಟ್ಟ ಕೆಲಸ. ಅದಕ್ಕೆ ನೀನ್ ಬ್ಯಾಡ್ ಕಮೆಂಟ್ ಮಾಡ್ತಿದ್ಯಾ. ನೀನ್ ಒಳ್ಳೇದಾಗಿದ್ರೆ, ನಿನ್ ಮನ್ಸಲ್ಲಿ ಒಳ್ಳೆತನ ಇದ್ರೆ ನೀನ್ ಬ್ಯಾಡ್ ಕಮೆಂಟ್ ಯಾರಿಗೂ ಮಾಡಲ್ಲ, ಬೆರಳೆತ್ತಿ ಯಾರಿಗೂ ತೋರ್ಸಲ್ಲ ನೀನ್ ಕೆಟ್ಟವನು ಅಂತ. ಯಾಕೆ ಹೇಳು? ನಾನ್ ಕೆಟ್ಟವನಿದ್ರೆ ನಾನು ನಿನ್ ಮೇಲೆ ತೋರ್ಸೋದು ಕೆಟ್ಟವನು ಅಂತ. ನಾನ್ ಒಳ್ಳೆನಾಗಿದ್ರೆ ಇಮ್ರಾನ್ ಅವ್ರೆ, ನಾನ್ ಯಾರಿಗೂ ಅಷ್ಟೇ, ನಾನ್ ಒಳ್ಳೆಯವನಾ, ನಾನ್ ನಿಮ್ಗೆ ಒಳ್ಳೆ ತರಾನೇ ನೋಡ್ತೀನಿ. ನಾನ್ ಕಳ್ಳತನ ಮಾಡಂಗಿದ್ರೆ ನಾನು ಇವ್ನು ಕಳ್ಳ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಈಗ ನೀವು ಗಾಡಿ ಓಡಿಸ್ತಿರಲ್ಲ, ಈಗ ಒಬ್ಬೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಏನ್ ಗಾಡಿ ಓಡಿಸೋದೇನು ಏನ್ ದೊಡ್ಡ ಕೆಲ್ಸನಾ, ಇದೇನ್ ಹಿಂಗ್ ಹೋಯ್ತಾರೆ ಹಿಂಗ್ ಬರ್ತಾರೆ ಮುಗೀತು ಅವ್ರ ಕೆಲ್ಸ, ಏನೋ ಲೋಡಿಂಗೋ ಇಲ್ಲ ಅನ್ಲೋಡಿಂಗ್ ಇಲ್ಲ ಬೇರೆಯವ್ರು ಮಾಡ್ತಾರೆ, ಇವ್ರು ಬರೀ ಕೂತ್ಕೊಂಡು ಗಾಡಿ ಓಡಿಸೋದು ಅಂತಾರೆ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಜನಗಳಿಗೆ? ತುಂಬಾನೇ ಹೇಳೋದಿದೆ ಇಮ್ರಾನ್ ಅವ್ರೆ, ಹೇಳಿದ್ರೆ ಪೂರ್ತಿ ದಿಸ ಬೇಕು, 24 hours ಕಮ್ಮಿ ಆಗುತ್ತೆ. ಡ್ರೈವರ್ ಅಂದ್ರೆ ಮಾಮೂಲಿ ಕೆಲಸ. ಸ್ವಲ್ಪ ಸ್ವಲ್ಪ ತಿಳಿಸ್ಬಿಡಿ ಜನಕ್ಕೆ. ಹೇಳ್ತಿದ್ದೀನಿ ನೋಡಿ, ಡ್ರೈವರ್ ಅಂದ್ರೆ ಮಾಮೂಲಿ ಕೆಲಸ. ಹೆಂಡತಿ ಮಕ್ಳು ಬಿಡ್ಬರ್ಬೇಕು, ಒಂದ್ ಫ್ಯಾಮಿಲಿ ಬಿಡ್ಬರ್ಬೇಕು, ಒಂದ್ ಮದ್ವೆ ಇಲ್ಲ, ಒಂದ್ ಯಾವ್ದೇ ಕಾರ್ಯ ಇಲ್ಲ, ಒಂದ್ ಫಂಕ್ಷನ್ ಅಟೆಂಡ್ ಮಾಡಂಗಿಲ್ಲ. ನಾವೆಲ್ಲ ಗುಜರಾತ್ ಅಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಬೆಂಗಳೂರಲ್ಲಿ ಇರ್ತೀವಿ. ಇವಾಗ ನಾನು ಮೈಸೂರು ಮನೆ ಬೆಂಗಳೂರಲ್ಲಿ ಇದ್ದೀನಿ, ಖಾಲಿ ಆಗ್ತಾ ಇದೆ, ಗಾಡಿ ಬಿಟ್ಟು ಬರಂಗಿಲ್ಲ. ಎರಡೇ ಬರಲ್ವಾ, ಮನೇಲಿ ಫೋನ್ ಮಾಡ್ತಾರೆ, ಬೆಂಗಳೂರಲ್ಲಿ ಇದ್ರಲ್ಲ ಬಂದ್ಬಿಡಿ ಅಂತಾರೆ. ಬರಕ್ಕಾಗುತ್ತಾ? ಸಿಟಿ ಒಳಗಡೆ ಇರ್ತೀವಿ ನಾವು, ಗಾಡಿ ಖಾಲಿ ಆಗ್ತಿರುತ್ತೆ, ಹಿಂಗಳಿಂದ ಕಾರವರು ಬಂದು ಒಣ ಗಾಡಿ ಮುಂದೆ ಹಾಕಿ ಅಂತಿರ್ತಾರೆ. ಆ ಗಾಡಿ ತೆಗಿಬೇಕು, ಹಿಂದೆ ಆಗ್ಬೇಕು, ಮುಂದೆ ಆಗ್ಬೇಕು. ಜೊತೆಲಿ ಕ್ಲೀನರ್ಗೆ ಗಾಡಿ ಬರಲ್ಲ ಓಡ್ಸಕ್ಕೆ, ನಾವೇ ಮಾಡ್ಬೇಕು. ಬಂದ್ಬಿಡಿ ಅಂತ ಬರ್ಲಿಲ್ಲ ಅಂದ್ರೂ ಕೋಪ ಮನೆಗಳಲ್ಲಿ. ಇಷ್ಟೆಲ್ಲ ನಾವು ತಡ್ಕೊಂಡು ಮಾಡ್ಕೊಂಡು ಹೆಂಗೋ ತಡ್ಕೊಂಡ್ ಬರ್ತಾ ಇರ್ತೀವಿ. ಅದ್ರಲ್ಲಿ ಯಾರೋ ಬಂದ್ಬಿಟ್ಟು ನೋಡ್ಕೊಂಬಾರೋ ಅಂತಾನೆ, ಸಡನ್ ಆಗಿ ಏನ್ ಹೇಳ್ತಾನೆ, ನೋಡ್ಕೊಂಬಾರೋ ಅಂತ. ವಯಸ್ಸು ಮರ್ಯಾದೆ ಕೊಡಲ್ಲ, ನಂಗೆ ಏಜ್ ಆಗಿದೆ, ಆ ಏಜ್ಗೂ ಮರ್ಯಾದೆ ಕೊಡಲ್ಲ. ಹೋಗೋ ಬಾರೋ. ಲಾರಿ ಡ್ರೈವರ್ ಅಂದ್ರೆ ಅಷ್ಟು ಕೀಳ್ ಮಟ್ಟದ ಒಬ್ಬ ಲಾರಿ ಡ್ರೈವರ್. ಲೋಡಿಂಗ್ ಅನ್ಲೋಡಿಂಗ್ ಇದೇ ಇಲ್ಲ ಅಂತ ಹೇಳ್ತಾರಲ್ಲ, ಕಷ್ಟ ಇಲ್ಲ ಅಂತ. ಇಲ್ಲ ಅಂತ ಕಷ್ಟ ಇಲ್ವಾ? ಲೋಡಿಂಗ್ ಟಾರ್ಪಲ್ ಹಗ್ಗ ಹಾಕ್ಬೇಕಾದ್ರೆ ಇದು ನೋಡಿ, ಕೈ ಸುಟ್ಟೋಗುತ್ತೆ ಕೈ. ಹಗ್ಗ ಎಳೆದು ಟಾರ್ಪಲ್ ಹಾಕ್ಬೇಕಾದ್ರೆ ಗಾಳಿ ಬಂದ್ರೆ ಆ ಗಾಡಿ ನಾವು ಬಿಡ್ಕೋಬೇಕು. ಟಾರ್ಪಲ್ ಮೇಲೆ ಬಂದಿರುತ್ತೆ. ಹಂಗಾಗಿದೆ ಹತ್ರ ಬಳ್ಳಾರಿ ಸಿಮೆಂಟ್ ರೋಡ್ ಮಾಡುವಾಗ ಸಿಮೆಂಟ್ ಧೂಳ್ ಕುಡ್ಕೊಂಡು ಟಾರ್ಪಲ್ ನಾನು ಒಬ್ನೇ ಆಗ್ತಾ ಇದ್ದೀನಿ. ಈ ತರನೂ ಆಗಿದೆ, ಯಾರು ಡ್ರೈವರ್ ಬರ್ಲಿಲ್ಲ ಅಂತ ಟೈಮಲ್ಲಿ ಒಬ್ನೇ ಆಗಿದ್ದೀನಿ. ಗಾಳಿಗೆ ಟಾರ್ಪಲ್ ಮೇಲ್ಗಡೆ ಬಂದು ಬಿದ್ದಿದ್ದಕ್ಕೆ ನಾವು ಟಾರ್ಪಲ್ ಒಳಗಡೆ ಸೇರ್ಕೊಂಡಿದೆ. ಅಷ್ಟೆಲ್ಲ ಕಷ್ಟ ಇದೆ. ಕಷ್ಟ ಇಲ್ಲ ಅಂತ ನೋಡಿ, ಯಾವ್ದೇ ತರ ಕಷ್ಟ ಇಲ್ಲ. ಆದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀನಿ, ಡ್ರೈವರ್ ಅಂದ್ಮೇಲೆ ಅವ್ನ್ ಕಷ್ಟ ಅವ್ನಿಗೆ ಗೊತ್ತು. ಅಂದ್ಬಿಟ್ರೆ ಯಾರು ಅವ್ನ ಸ್ವಂತ ಹುಟ್ಟಿರೋ ಮಕ್ಳಿಗೂ ಗೊತ್ತಿರಲ್ಲ, ಹೆಂಡತಿ ಗೊತ್ತಿರಲ್ಲ, ತಂದೆ ತಾಯಿಗೂ ಗೊತ್ತಿರಲ್ಲ. ಆ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಡ್ರೈವರ್ ಕೆಲಸ ಏನು ಅಂತ. ಸ್ವಲ್ಪ ಓನರ್ಗಳು ಇರ್ತಾರ ನೋಡಿ, ಹರಿ ಓನರು ಅವ್ರೆಲ್ಲ, ಅವ್ರ ಏನಂತಾರೆ, ಡ್ರೈವರ್ಗೆ ಕಳ್ಸ್ಬಿಟ್ರೆ ಗಾಡಿ ಕೊಟ್ಟಿ ಏನೋ ಒಂದ್ ಕೆಲ್ತನ ಮಾಡಿ ಮಾಡಿ ತಿನ್ಕೊಬಿಡ್ತಾನೆ, ನನ್ಗೆ ಏನು ಹೊಡೆಯೋದಿಲ್ಲ ಅಂತಾನೆ ಓನರು. ಅವ್ರಿಗೆ ಏನ್ ಹೇಳ್ತೀರಾ? ಓನರ್ಗಳು ಸ್ವಲ್ಪ ಓನರ್ಗಳಿದ್ದಾರೆ, ಆದ್ರೆ ಎಲ್ಲ ಒಂದೇ ತರ ಇರಲ್ಲ ನೋಡಿ. ಅವರು ಕೆಟ್ಟವರಲ್ಲ ಓನರ್ಗಳು. ನಾವು ಡ್ರೈವರ್ಗಳು ಕಳ್ತನ, ಯಾರಾದ್ರೂ ಒಬ್ಬ ಡ್ರೈವರ್ ಕಳ್ತನ ಮಾಡಿದ್ರೆ ಮಾತ್ರ ಅವ್ರು ಹೇಳೋದು. ಸುಮ್ನೆ ಅವ್ರ ತಲೆಯಲ್ಲೂ ಬರಲ್ಲ ಡ್ರೈವರ್ ಕಳ್ಳ ಅಂತ. ಯಾರೋ ಒಬ್ಬ ನಿನ್ನೆ ಮೊನ್ನೆ ಕಲ್ತಿರೋನು, ಇಲ್ಲ ಅಂದ್ರೆ ಮನೇಲಿ ಕಷ್ಟ ಇರೋನು ಹೋಗ್ಬಿಟ್ಟು ಹೇಳ್ತಾನೆ, ಮಾಡ್ತಾನೆ, ಕಳ್ತನ ಮಾಡಿರ್ತಾನೆ. ಆ ಕಳ್ತನ ಮಾಡಿ ಅವನು ಮಾಡ್ಬಿಟ್ಟು ಹೊರಟೋಗಿರ್ತಾನೆ. ಇವಾಗ ಎಕ್ಸಾಂಪಲ್, ನಾನು ಹಾನೆಸ್ಟ್ ಆಗಿದ್ದೀನಿ, ನಾನೊಬ್ಬ ಹೇಳ್ತೀನಿ, ನಾನು ಹೃದಯ ತಟ್ಕೊಂಡು ಹೇಳ್ತೀನಿ, ಎದೆ ತಟ್ಕೊಂಡು ಹಾನೆಸ್ಟ್ ಆಗಿದ್ದೀನಿ. ನಾನು ಯಾರು ಗಾಡಿಲೂ ಕಳ್ತನ ಮಾಡಕ್ ಹೋಗಲ್ಲ ಅಷ್ಟು ಈಸಿ. ಆದ್ರೆ ನನ್ ಜೊತೆ ಸತಾಯಿಸೋರ್ಗೆ ನಾನು ಮಾಡಿದೀನಿ. ಸ್ವಲ್ಪ ಜನ ನನ್ ಕಷ್ಟ ಪಟ್ಟಿರ್ತೀನಿ, ನಾನು ರಾತ್ರಿ ಆಗ್ಲೂ 24 hours ಗಾಡಿ ಓಡಿಸೋದು. ನಾನು ಆ ಕಷ್ಟ ಪಡಿರೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅಂತವ್ರ ಜೊತೆ ನಾನು ಮಾಡಿದೀನಿ. ಇದು ಮುಚ್ಚುಮರೆ ಏನಿಲ್ಲ, ಓಪನ್ ಆಗಿ ಹೇಳಿದೀನಿ, ಮಾಡಿದೀನಿ. ಯಾರು ದುಡ್ಡು ಕೊಟ್ಟಿಲ್ಲ ಆ ಓನರ್ ಗೊತ್ತಿರುತ್ತೆ. ಈ ವಿಡಿಯೋ ಏನಾದ್ರು ಆ ಓನರ್ ತನಕ ಹೋದ್ರೆ ಆ ಓನರ್ ಮಾಡಿರ್ತೀನಿ ನೋಡಿ, ಅವ್ನ್ ಗೊತ್ತಿರುತ್ತೆ ಅವ್ರು ಮಾಡಿದ್ ನಿಜಾನೇ ಅಂತ. ಒಂದ್ ದುಡ್ಡು ಕೊಟ್ಟಿಲ್ಲ ಅಂದು ಇವಾಗ್ಲೂ ಯಾವ್ದೋ ಒಂದ್ ಗಾಡಿಗೆ ಹೋಗಿದ್ದು ಹೇಳ್ಬಾರ್ದು ಯಾರು ಅಂತ. 11,000 ದುಡ್ಡು ಬರ್ಬೇಕು ಕೊಟ್ಟಿಲ್ಲ. ರಾತ್ರಿ ಆಗ್ಲೂ ಕಷ್ಟ ಪಡ್ಕೊಂಡು ಹೋಗಿದ್ದೀನಿ, 11,000 ದುಡ್ಡು ಕೊಟ್ಟಿಲ್ಲ. 11,000 ದುಡ್ಡು ಬರ್ಬೇಕು. ಹಾಲ್ಟ್ ಆದ್ರೆ ಯಾಕೆ 200 ರೂಪಾಯಿ ಸಾಕಲ್ಲ ಅಂತಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶಾಲವಾದ ನಮ್ಮ ಕರ್ನಾಟಕ. ಎಲ್ಲೇ ಇರ್ಲಿ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ 100 ರೂಪಾಯಿ ಒಂದ್ ಟೈಮಿಗೆ, 300 ರೂಪಾಯಿ ಇದ್ರೆ ಪೂರ್ತಿ ದಿನ ನಾವು ಹೆಂಗಾದ್ರು ಡ್ರೈವರ್ ಮೇಂಟೈನ್ ಮಾಡ್ಬೋದು. ಆದ್ರೆ ಈ ತರ ಅಲ್ಲ. ನಮ್ಮ ರಾಜಸ್ಥಾನ್, ದಿಲ್ಲಿ, UP, MP ಈ ತರ ಎಲ್ಲಾ ಸೈಡ್ ಅಲ್ಲಿ ಒಂದ್ ಟೈಮಿಗೆ ಕಮ್ಮಿ ಅಂದ್ರು 200 ಇಂದ 250 ಏನಕ್ಕೆ ನಿಂಗೆ 300 ರೂಪಾಯಿ ಸಾಕಲ್ಲ, ಹಾಕಿದನಲ್ಲ ದುಡ್ಡು ಅಂತ. ಇಂಥ ಓನರ್ಗಳು ಇದಾರೆ. ಆ ಓನರ್ಗಳು ತಿಳ್ಕೊಂಡಿರ್ಬೇಕು, ನೀನು ಹೋಗಿರೋದು MP UP ಅಲ್ಲಿ ದುಡ್ಡು ಜಾಸ್ತಿ ಇರ್ಬೇಕು ಅಂತ ಯೋಚನೆ ಮಾಡ್ಬೇಕು.
ಅರ್ಥ ಆಯ್ತಾ? ಮತ್ತೆ ನಮ್ಮ ಡ್ರೈವರ್ಗಳು ವೈಫ್ ಹೆಂಡ್ತಿರು ಪದೇ ಪದೇ ಹಿಂದೆ ಫೋನ್ ಮಾಡೋದು, ಎಲ್ಲಿದ್ದೀರಾ, ಯಾಕೆ ನನ್ನ ಫೋನ್ ರಿಸೀವ್ ಮಾಡಿಲ್ಲ, ಟ್ರಾಫಿಕ್ ಅಲ್ಲಿ ಇರ್ತೀವಿ, ಫೋನ್ ರಿಸೀವ್ ಮಾಡಲ್ಲ, ರಿಸೀವ್ ಮಾಡ್ಲಿಲ್ಲ ಅಂತ ಅವಾಜ್ ಹಾಕೋದು, ಹಾ ಎಲ್ಲಿದ್ದೀರಾ ಹಂಗೆ ಹಿಂಗೆ ಅಂತ. ಎಲ್ಲಾರ್ಗು ಕಷ್ಟ ಇದೆ, ನಾನು ಅವ್ರಿಗೆ ಇರ್ಗಲ್ಲ. ಫೋನ್ ಎತ್ತಿಲ್ಲ ಅಂದ್ರೆ ಬೈತಾರ ಹೆಂಡ್ತಿಗಳು. ಇಷ್ಟು ನಾನು ನನ್ನ ಜೊತೆಲಾಗಿರೋ ಡ್ರೈವರ್ಗೆ ಹೇಳ್ತಿರೋದು ನಾನು ನಿಮ್ಗಿದು, ಅವ್ನ್ ದುಡ್ಡು ಕೊಟ್ಟಿಲ್ಲ ಅಂತ ಯಾವ್ಯಾವ ತರ ಮಾತಾಡ್ತಾರ ಅಂದ್ರೆ ವೈಫು, ನಂಗೆ ಬೇಜಾರಾಗೋಯ್ತು ಹೇಳ್ಬಿಟ್ಟು. ಯಾಕಡ ಅಂದ್ರೆ ಕೊಟ್ಟು ಬಂದಿದ್ದೆ ಅಣ್ಣ 5 ಸಾವಿರ ಕೊಟ್ಟು ಬಂದೆ, ಏನೋ ದುಡ್ಡು ಖಾಲಿ ಆಗೋಯ್ತಂತೆ. ಇವನ್ಗೆ ಊಟಕ್ಕೆ ದುಡ್ಡಿಲ್ಲ, 1,000 ರೂಪಾಯಿ ದುಡ್ಡಿಲ್ಲ. ನಾವ್ ಜೊತೆಲಿ ಹೋಗಿರೋದು, ಅವನೇ ಮೇನ್ ಡ್ರೈವರ್, ಅವನ್ಗೆ ದುಡ್ಡಿಲ್ಲ ಅವನ. ಅಷ್ಟೊಂದು ಫೋನ್ಗಳು ದುಡ್ಡಿಗೋಸ್ಕರ ಫೋನ್ ಮಾಡ್ತಾ ಇರೋದು. ಮತ್ತೆ ಪದೇ ಪದೇ ಯಾಕೆ ಫೋನ್ ರಿಸೀವ್ ಮಾಡಿ, ಅವ್ನ್ ಗಾಡಿ ಓಡಿಸಿದಾನೆ ನಮ್ ಜೊತೆ, ನನ್ನ ಫ್ರೆಂಡ್ ಅವನು ಗಾಡಿ ಓಡಿಸಿದ್ರೆ ಪದೇ ಪದೇ ಫೋನ್ ಮಾಡೋದು, ಫೋನ್ ರಿಸೀವ್ ಮಾಡಿ ಅಂತ. ಅವ್ನು ಟ್ರಾಫಿಕ್ ಅಲ್ಲಿ ಇದ್ದಾನೆ, ನಾವು ಆಗ್ರಾ ಸಿಟಿಲಿ ಇದೀವಿ, ಫೋನ್ ಮಾಡ್ತಿದ್ದಾನೆ, ಮುಂದ್ಗಡೆ ಪೊಲೀಸರು ಇದ್ದಾರೆ. ಇದೇ ತರ ಎಲ್ಲಾರ್ದು ಡ್ರೈವರ್ಗಳ ಜೀವನ. ಆದ್ರೂ ಡ್ರೈವರ್ಗೆ ಬೈತಾರೆ ಜನ, ಡ್ರೈವರು ಅಂತ ಮಗ ಇಂಥ ಮಗ ಅಂತ ಬೈತಾರೆ. ಏನಕ್ಕೆ ಬೈತೀರಾ? ಅವ್ನ ಕಷ್ಟ ನೋಡಿದೀರಾ? ನಿಜವಾಗ್ಲೂ ಹೇಳ್ತಿದೀನಿ ಇಮ್ರಾನ್ ಅವರೇ, ಯಾರಾದ್ರೂ ಡ್ರೈವರ್ ಕಷ್ಟ ಅಂತ ನೋಡ್ಬಿಟ್ರೆ ಜೀವನದಲ್ಲೂ ಅವ್ನ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರಲ್ಲ. ಸ್ಟಾರ್ಟಿಂಗ್ ಓಡಿಸೋ ಕ್ರೇಜಿಗೆ, ಗಾಡಿ ಓಡಿಸೋ ಕ್ರೇಜಿಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರ್ತಾನೆ. ಆಮೇಲೆ 1 ವರ್ಷ 2 ವರ್ಷ ಆಮೇಲೆ ಅವ್ನ್ ಗೊತ್ತಾಗುತ್ತೆ. ಆಮೇಲೆ ಅಯ್ಯೋ ನಾನ್ ಏನಕ್ಕಾದ್ರೂ ಕಲ್ತ್ಕೊಂಡ್ರೆ ಡ್ರೈವರ್ ಕೆಲಸ ಅಂತ. ಆ ಮಾತು ಹೇಳ್ಬಾರ್ದು, ನಾನು ಹೇಳಿದೀನಿ ಆ ಮಾತು ಹೇಳ್ಬಾರ್ದು, ಯಾಕಂದ್ರೆ ಕಲ್ತಿದೀವಿ, ಕಸ್ಬು ಬಿಡ್ಬಾರ್ದು. ಆದ್ರೆ ಡ್ರೈವರ್ ನೋಡಿ ಎಷ್ಟು ರಿಸ್ಕ್ ಇದೆಯೋ ಅಷ್ಟೇ ಒಳ್ಳೆ ಜೀವನ ಇದು. ಈಗ ನಿಮ್ಗೆ ಇನ್ನೊಂದು ಮಾತು ಕೇಳಬೇಕಾಗಿತ್ತು. ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕೇಳ್ತೀನಿ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತಾರೆ ಇನ್ನೂ ಬಗ್ಗೆ, ಇನ್ನೊಂದ್ ಸ್ವಲ್ಪ ಬಗ್ಗೆ ಮಾತಿದೆ, ಅದು ಮಾಡೋಣ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಈ ವಿಡಿಯೋಗೆ 1,000 ಲೈಕ್ಸ್ ಬರ್ಬೇಕು ಯೂಟ್ಯೂಬ್ ಅಲ್ಲಿ, ಆವಾಗ ನಾನು ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಈಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅಣ್ಣವ್ರ ವಿಡಿಯೋ ಲೈಕ್ ಮಾಡಿ, ಇವ್ರ ID ಇದೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಬರ್ತೀವಿ ಜನರೇ, ಕರ್ನಾಟಕ ಜನರೇ.